ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳ್ವದೆ ಅಂತ. ಮ್ಯೂಚುವಲ್ ಫಂಡ್ಸ್ಗಳ ಅಂದ ತಕ್ಷಣ ಸುಮಾರು ರೀತಿಯಾದಂತಹ ವಿವಿಧತೆಗಳು ಇದರಲ್ಲಿ ಡೆಫಿನೆಟ್ಲಿ ನಮಗೆ ಕಾಣ್ಲಿಕ್ಕೆ ಸಿಗುತ್ತೆ ನೋಡಿದ ತಕ್ಷಣ. ಸೊ ಇದ್ರ ಉದ್ದೇಶ ಇಟ್ಕೊಂಡೇನೆ ನಾವು ಮ್ಯೂಚುವಲ್ ಫಂಡ್ಸ್ಗಳಿಗೆ ಅಂತ ಸಪರೇಟ್ ಆಗಿ ಒಂದು ಸೀರೀಸ್ ಗಳನ್ನ ಸ್ಟಾರ್ಟ್ ಮಾಡಿದ್ದುಂಟು. ಸೊ 2 ಎಪಿಸೋಡ್ಸ್ ಗಳನ್ನ ಆಲ್ರೆಡಿ ನಮ್ಮ ಕಡೆಯಿಂದ ಅಪ್ಲೋಡ್ ಮಾಡಿರ್ತೀವಿ. ಇವತ್ತಿನ ಎಪಿಸೋಡ್ ಅಂದ್ರೆ 3ನೇ ಎಪಿಸೋಡ್ ಅಲ್ಲಿ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಗಳ ಬಗ್ಗೆ ಸಪರೇಟ್ ಆಗಿ ಒಂದು ಪರ್ಟಿಕ್ಯುಲರ್ ಸೆಷನ್ ನ ಇಡೋಣ ಅಥವಾ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣ. ಬಿಕಾಸ್ ಇದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ ಗಳು ಕಾಣ್ಲಿಕ್ಕೆ ಸಿಗುತ್ತೆ. ಯಾವ ಮ್ಯೂಚುವಲ್ ಫಂಡ್ಸ್ ಗಳು ಯಾರಿಗೆ ಸರಿ, ಯಾವ ರಿಸ್ಕ್ ಅಪಿಟೈಟ್ ಗೆ ಅದು ಸರಿ ಹೋಗುತ್ತೆ, ಯಾರು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು, ಓವರ್ ಆಲ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಗಳ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಸಂಪೂರ್ಣ ಮಾಹಿತಿ ಇರತಕ್ಕಂತಹ ಎಪಿಸೋಡ್ ಇದಾಗಿರುತ್ತೆ. ಇನ್ ಕೇಸ್ ನೀವೇನಾದ್ರು ಮೊದಲನೇ 2 ಎಪಿಸೋಡ್ಸ್ ಗಳನ್ನ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಅದನ್ನ ನಮ್ಮ ವಾಚ್ ಲಿಸ್ಟ್ ಅಲ್ಲಿ ಒಂದ್ಸತಿ ನೋಡಿ, ಅದಾದ್ಮೇಲೆ ಇದನ್ನ ನೋಡ್ತಕ್ಕಂಥದ್ದು ತುಂಬಾ ಸೂಕ್ತವಾಗಿರುತ್ತೆ. ಸೊ ಮ್ಯೂಚುವಲ್ ಫಂಡ್ಸ್ ಅಥವಾ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಗಳ ಬಗ್ಗೆ ಈ ಒಂದು ವಿಡಿಯೋ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರು ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಈ ರೀತಿಯಾದಂತಹ ಸ್ಟಾಕ್ ಮಾರ್ಕೆಟ್ ಹಾಗೆ ಫಿನಾನ್ಸ್ ಅಪ್ಡೇಟ್ಸ್ ಗಳು ನಮ್ಮ ಕಡೆಯಿಂದ ನಿಮಗೆ ಮಿಸ್ ಆಗಬಾರದು ಬರ್ತಕ್ಕಂಥ ದಿನದಲ್ಲಿ ಅಂತ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಮ್ಯೂಚುವಲ್ ಫಂಡ್ಸ್ಗಳು ಅಂದ ತಕ್ಷಣನೇ ಸುಮಾರು ರೀತಿಯಾದಂತಹ ಚಾಯ್ಸಸ್ಗಳು ನಮ್ಮ ಎದುರುಗಡೆ ಬರುತ್ತೆ. ಅದರಲ್ಲಿ ಈ ಒಂದು ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳು ಸಪರೇಟ್ ಆಗಿರುತ್ತೆ. ಹೆಸರು ಹೇಳೋ ಪ್ರಕಾರನೇ ಈ ಮ್ಯೂಚುವಲ್ ಫಂಡ್ಸ್ಗಳು ಪರ್ಟಿಕ್ಯುಲರ್ಲಿ ಇಕ್ವಿಟಿಲಿ ಇನ್ವೆಸ್ಟ್ ಮಾಡಿ ಅದರಿಂದ ಬರ್ತಕ್ಕಂಥ ರಿಟರ್ನ್ ಅನ್ನ ತನ್ನ ಹೂಡಿಕೆದಾರರಿಗೆ ಹಂಚಿಕೊಳ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರುತ್ತೆ. ಸೊ ಇವಾಗ ಅರ್ಥ ಮಾಡ್ಕೊಳ್ಳೋಣ, ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳ ಜರ್ನಿ ನಮ್ಮ ಓವರ್ ಆಲ್ ಭಾರತದಲ್ಲಿ ಯಾವ ರೀತಿ ಸ್ಟಾರ್ಟ್ ಆತಪ್ಪ. ಬಿಕಾಸ್ ಈಗ ರೀಸೆಂಟ್ ದಿನಗಳಲ್ಲಿ ಇದ್ರ ಬಗ್ಗೆ ಮಾರ್ಕೆಟಿಂಗ್ ಕಂಪೇನ್ಸ್ ಇದ್ರ ಬಗ್ಗೆ ಸುಮಾರು ಜನಗಳಿಗೆ ಒಂದು ಅವೇರ್ನೆಸ್ ಇದೆ. ಇಂಟರ್ನೆಟ್ ಎಲ್ಲ ಸ್ವಲ್ಪ ಜಾಸ್ತಿ ದಿನ ಯೂಸ್ ಮಾಡ್ತಾ ಇರೋದ್ರಿಂದ. ಬಟ್ ಇದೆ 5 ವರ್ಷ 10 ವರ್ಷದ ಹಿಂದೆ ಅಂತ ನೋಡೋದಾದ್ರೆ ಜನಗಳು ಹೆದರ್ಕೋತಾ ಇದ್ರು ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ. ಅಯ್ಯೋ ಏನಾದ್ರು ಲಾಸ್ ಆಗ್ಬಿಡುತ್ತಾ ಅಥವಾ ಅಯ್ಯೋ ಏನಾದ್ರು ಪ್ರಾಬ್ಲಮ್ ಆಗ್ಬಿಡುತ್ತಾ, ಇದರಲ್ಲಿ ಯಾರು ಮಾನಿಟರ್ ಮಾಡ್ತಾರೆ ಇದೆಲ್ಲ ಗೊತ್ತಿರಲ್ಲ. ಬಟ್ ಇವತ್ತಿನ ಮಟ್ಟಿಗೆ ಜನಗಳಿಗೆ ಒಂದು ಐಡಿಯಾ ಇದೆ, ಕ್ಲಾರಿಟಿ ಇದೆ. ಗವರ್ಮೆಂಟ್ ಕಡೆಯಿಂದಾನೆ ಸುಮಾರು ಒಂದು ಅಡ್ವರ್ಟೈಸ್ಮೆಂಟ್ಸ್ ಗಳು ಮ್ಯೂಚುವಲ್ ಫಂಡ್ಸ್ ಗಳಿಂದ ಮಾಡೋದ್ರಿಂದ ಎಲ್ಲರಿಗೂ ಮ್ಯೂಚುವಲ್ ಫಂಡ್ಸ್ ಗಳ ಬಗ್ಗೆ ಒಂದು ಅವೇರ್ನೆಸ್ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದಾಗಿರುತ್ತೆ. ಸೊ ಇದರಲ್ಲಿ ದ ಜರ್ನಿ ಏನಿದೆಯೋ ಮ್ಯೂಚುವಲ್ ಫಂಡ್ಸ್ ಗಳದು, ಎಸ್ಪೆಷಲಿ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಗಳದು 1964ರಲ್ಲಿ ನಮ್ಮ ಭಾರತದಲ್ಲಿ ಸ್ಟಾರ್ಟ್ ಆಗಿದ್ದಂಥದ್ದು. ಸೊ ಇದರಲ್ಲಿ ಪ್ರೈವೇಟ್ ಪ್ಲೇಯರ್ಸ್ ಗಳು ಅಥವಾ ಪ್ರೈವೇಟ್ ಸೆಕ್ಟರ್ ಕಂಪನೀಸ್ ಗಳು ತಮ್ಮ ಒಂದು ಕಂಪನೀಸ್ ಗಳನ್ನ ಲಾಂಚ್ ಮಾಡಕ್ ಶುರು ಮಾಡಿದ ಮೇಲೆ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇದರಲ್ಲಿ ಒಂದು ಮೊಮೆಂಟಮ್ ಕಂಡು ಮತ್ತು ಇದರಲ್ಲಿ ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ಸೊ ಬೇಸಿಕಲಿ ಇವಾಗ ಇನಿಷಿಯಲ್ ಲೆವೆಲ್ ಅಲ್ಲಿ ನೋಡಿದಾಗ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ತುಂಬಾ ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರಲಿಲ್ಲ. ಬಟ್ 1990ರಿಂದ 2000ರಲ್ಲಿ ಸುಮಾರು ಬೂಮಿಂಗ್ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ ಕಂಡು ಬಂತು. ಇವತ್ತಿನ ಮಟ್ಟಿಗೆ ಸುಮಾರು 44 ಮ್ಯೂಚುವಲ್ ಫಂಡ್ ಕಂಪನೀಸ್ ಗಳಿದೆ, ಅಂದ್ರೆ AMC ಗಳಿದೆ. ಹಾಗೆ 2500ಕ್ಕಿಂತ ಜಾಸ್ತಿ ಮ್ಯೂಚುವಲ್ ಫಂಡ್ಸ್ ಗಳು ಇವತ್ತಿನ ಮಟ್ಟಿಗೆ ಲೀಸ್ಟ್ ಆಗಿರತಕ್ಕಂಥದ್ದಾಗಿರುತ್ತೆ. ಆ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಹೂಡಿಕೆದಾರರು ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ ಇವತ್ತಿನ ಮಟ್ಟಿಗೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಇನಿಷಿಯಲಿ ಈ ಒಂದು ಮ್ಯೂಚುವಲ್ ಫಂಡ್ಸ್ ಗಳ ಮಾರ್ಕೆಟಿಗೆ ಬಂದಾಗ ಇಕ್ವಿಟಿ ಡೈವರ್ಸಿಫೈಡ್ ಮ್ಯೂಚುವಲ್ ಫಂಡ್ಸ್ ಗಳು ಅಂತ ಹೇಳ್ತಾ ಇದ್ರು. 1990ರಿಂದ 2000ರಲ್ಲಿ ಜಾಸ್ತಿ ಒಂದು ಹುನ್ನಾರ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಬಂದಂತದ್ದಾಗಿತ್ತು. ಇದರಲ್ಲಿ ಈ ಒಂದು ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಮೂಮೆಂಟಮ್ ಅಥವಾ ಇದರಲ್ಲಿ ಒಂದು ಒಳ್ಳೆ ಗ್ರೋತ್ ಕಂಡು ಬರ್ತಾ ಇದ್ರು. ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಪ್ರಾಬ್ಲಮ್ ಎಲ್ಲ ಆಗ್ತಿತ್ತು ಅಂದ್ರೆ ಕ್ಲಾಸಿಫಿಕೇಶನ್ಸ್ ಗಳಲ್ಲಿ ಇನ್ವೆಸ್ಟರ್ಸ್ ಹೂಡಿಕೆ ಮಾಡಬೇಕು ಅಂತ ಅಂದಾಗ ಬಹಳ ಕನ್ಫ್ಯೂಷನ್ಸ್ ಇರೋದು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಬಹಳ ಜನಕ್ಕೆ ಕನ್ಫ್ಯೂಷನ್ ಇದರಿಂದ ಬೇಸಿಕಲಿ ಈಗ ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಅನ್ನೋದು ಬರುತ್ತೆ. ಸೊ ಇದನ್ನ ನಾವು ಸುಮಾರು ಕಡೆ ಹೇಳ್ತಾ ಇರ್ತೀವಿ. ಬೇಸ್ಡ್ ಆನ್ ದ ಕಂಪನಿ ಕ್ಯಾಪಿಟಲೈಸೇಷನ್, ಅಂದ್ರೆ ಕಂಪನಿಯ ಶೇರ್ಗಳ ವ್ಯಾಲ್ಯೂ ಏನಿದೆ ಇವತ್ತಿನ ಮಟ್ಟಿಗೆ, ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದರದ್ದು, ಅದರ ಬೇಸಿಸ್ ಅಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವೈಸ್ ಕಂಪನೀಸ್ ಗಳನ್ನ ಡಿವೈಡ್ ಮಾಡ್ತಾರೆ. ಬಟ್ ಅವತ್ತಿನ ಕಂಡೀಷನ್ ನೋಡೋದಾದ್ರೆ ಇದ್ರ ಬಗ್ಗೆ ಬಹಳ ಕ್ಲಾರಿಟಿ ಅವತ್ತಿನ ಮಟ್ಟಿಗೆ ಇರ್ತಾ ಇರಲಿಲ್ಲ. ಸೊ ಇದೇ ಕಾರಣಕ್ಕೆ 2018ರಲ್ಲಿ ಸೆಬಿ ಅವರು ಕ್ಲೀನ್ ಆಗಿ ರೀಕ್ಲಾಸಿಫೈ ಮಾಡಿದ್ರು ಈ ಎಂಟೈರ್ ಲಾರ್ಜ್ ಕ್ಯಾಪ್ ಅಂದ್ರೆ ಏನು, ಮಿಡ್ ಕ್ಯಾಪ್ ಕಂಪನಿಗಳು ಅಂದ್ರೆ ಯಾವುದು, ಹಾಗೆ ಸ್ಮಾಲ್ ಕ್ಯಾಪ್ ಕಂಪನೀಸ್ಗಳು ಯಾವುದು ಅಂತ ಹೇಳ್ಕೊಂಡು ಮ್ಯೂಚುವಲ್ ಫಂಡ್ಸ್ ಗಳಿಗೆ ಒಂದು ಕಂಪ್ಲೀಟ್ ಕ್ಲಾರಿಟಿ ಬರಬೇಕು ಅನ್ನೋ ಉದ್ದೇಶದಿಂದ 2018ರಲ್ಲಿ ಮತ್ತೆ ರೀಕ್ಲಾಸಿಫೈ ಮಾಡ್ತಾರೆ ಎಂಟೈರ್ ಮ್ಯೂಚುವಲ್ ಫಂಡ್ಸ್ ಗಳನ್ನ. ಸೊ ಈ ಕ್ಲಾಸಿಫಿಕೇಶನ್ ಒಂದು ಸಿಂಪಲ್ ವೇದಲ್ಲಿ ಅರ್ಥ ಮಾಡ್ಕೊಳ್ಳೋ ಇಮೇಜ್ ಅನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಲಾರ್ಜ್ ಕ್ಯಾಪ್ ಫಂಡ್ಸ್ ಗಳಿರಬಹುದು, ಮಿಡ್ ಕ್ಯಾಪ್ ಫಂಡ್ಸ್, ಸ್ಮಾಲ್ ಕ್ಯಾಪ್ ಫಂಡ್ಸ್, ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್, ಹಾಗೆ ಓವರ್ ಆಲ್ ಮಲ್ಟಿ ಕ್ಯಾಪ್ ಫಂಡ್ಸ್ ಅಂತ ಬರುತ್ತೆ, ELSS ಫಂಡ್ಸ್ ಅಂತ ಬರುತ್ತೆ, ಸೆಕ್ಟರಲ್ ಫಂಡ್ಸ್ ಅಂತ ಬರುತ್ತೆ, ಥೀಮೆಟಿಕ್ ಫಂಡ್ಸ್ ಗಳು ಅಂತ ಬರುತ್ತೆ. ಓವರ್ ಆಲ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯನ್ನ ಇವತ್ತಿನ ಮಟ್ಟಿಗೆ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಗಳ ವೈಸ್ ನೋಡೋದಾದ್ರೆ ಓವರ್ ಆಲ್ ಕ್ಲಾಸಿಫಿಕೇಶನ್ಸ್ ಗಳನ್ನ. ಸೊ ನಾನು ಮಾರ್ಕೆಟ್ ಕ್ಯಾಪ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೆಬಿ ಅವರು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸಪರೇಟ್ ಆಗಿ ಮಾನಿಟರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಥವಾ ಸಪರೇಟ್ ಆಗಿ ರೀಕ್ಲಾಸಿಫೈ ಮಾಡಿದ್ರು ಅಂತ ಈ ಮೇನ್ ಕಾರಣಗಳಿಂದ ಅಥವಾ ಈ ಮೇನ್ ಪಾಯಿಂಟ್ಸ್ ಗಳನ್ನ ಕನ್ಸಿಡರ್ ಮಾಡಿ ಇದನ್ನ ಕ್ಲಾಸಿಫೈ ಮಾಡ್ಲಿಕ್ಕೆ ಆಗುತ್ತೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಟೋಟಲ್ ವ್ಯಾಲ್ಯೂ ಏನಿದೆಯೋ ಕಂಪನಿದು, ಆ ಕಂಪನಿಯ ರ್ಯಾಂಕಿಂಗ್ ಅಂತ ಕೊಡ್ತಾರೆ. ರ್ಯಾಂಕಿಂಗ್ ಏನಿದೆಯೋ 1ರಿಂದ 100 ಬಂದ್ರೆ ಅದನ್ನ ಲಾರ್ಜ್ ಕ್ಯಾಪ್ ಅಂತ ಕನ್ಸಿಡರ್ ಮಾಡ್ತವ. ತುಂಬಾ ದೊಡ್ಡ ಒಂದು ಕ್ಯಾಪಿಟಲೈಸೇಷನ್ ಹೊಂದಿರತಕ್ಕಂಥ ಕಂಪನಿ ಅಂತ ಹೇಳ್ಬೋದು ಅಂತ ಹೇಳ್ತಾರೆ ಸೆಬಿ ಅವರು. ಹಾಗೆ ರ್ಯಾಂಕ್ 101ರಿಂದ 250 ಬರುತ್ತೆ ಅಂತಂದ್ರೆ ಅದನ್ನ ಮಿಡ್ ಕ್ಯಾಪ್. ಹಾಗೆ 250 ಮೇಲೆ ಏನಿರುತ್ತೆ ಅಂದ್ರೆ 251ಕ್ಕಿಂತ ಜಾಸ್ತಿ ಇದೆ ಅಂತಂದ್ರೆ ಅದನ್ನ ನಾವು ಸ್ಮಾಲ್ ಕ್ಯಾಪ್ ಇಂಡಸ್ಟ್ರೀಸ್ ಅಥವಾ ಸ್ಮಾಲ್ ಕ್ಯಾಪ್ ಕಂಪನೀಸ್ಗಳು ಅಂತ ಹೇಳ್ಬೋದು. ಬಟ್ ಇದರಲ್ಲೂ ಕೂಡ ಫರ್ದರ್ ಡಿವಿಷನ್ ಆಗುತ್ತೆ. ಸೊ ಬೇಸಿಕಲಿ ಬೇಸ್ಡ್ ಆನ್ ದ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಅಥವಾ ಇನ್ವೆಸ್ಟ್ಮೆಂಟ್ ಕ್ಲಾಸಿಫಿಕೇಶನ್ ಮೇಲೆ ಅಂತ ಹೇಳೋದಾದ್ರೆ ಸೀಸನಲ್ ಫಂಡ್ಸ್, ಆಲ್ ಸೀಸನಲ್ ಫಂಡ್ಸ್ ಅಂತ ಹೇಳ್ತಾರೆ. ಅಥವಾ ಅಗೇನ್ ಮತ್ತೆ ಇದರಲ್ಲಿ
ಇದರಲ್ಲಿ ಫರ್ದರ್ ಡಿವಿಷನ್ಸ್ ಬರುತ್ತೆ ಇದೆ ಈಕ್ವಿಟಿ ಫಂಡ್ಸ್ ಗಳಲ್ಲಿ. ಬೇಸಿಕಲಿ ಬೇಸ್ಡ್ ಆನ್ ದ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಮೇಲೆ ಇದನ್ನ ಡಿವೈಡ್ ಮಾಡ್ತಕ್ಕಂಥದ್ದು. ಆಲ್ ಸೀಸನಲ್ ಫಂಡ್ಸ್ ಅಂತ ಒಂದ್ ಕಡೆಗೆ ಬಂದ್ರೆ, ಇನ್ನೊಂದು ಸೀಸನಲ್ ಫಂಡ್ಸ್ ಅಂತ ಬರುತ್ತೆ. ಸೊ ಬೇಸಿಕಲಿ ಇದನ್ನ ಯಾವ ರೀತಿ ಅಂತಂದ್ರೆ ರಿಸ್ಕ್ ಯಾವ ರೀತಿ ಇದು ಕ್ಯಾರಿ ಆಗುತ್ತಪ್ಪ, ರಿಸ್ಕ್ ಬೇಸಿಸ್ ಅಲ್ಲಿ ಇದನ್ನ ಡಿವೈಡ್ ಮಾಡಿರ್ತಾರೆ. ಆಲ್ ಸೀಸನಲ್ ಫಂಡ್ಸ್ ಅಂತಂದ್ರೆ ಬೇಸಿಕಲಿ ಈ ಫಂಡ್ಸ್ ಗಳಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ, ರಿವಾರ್ಡ್ ಕೂಡ ಕಡಿಮೆ ಇರುತ್ತೆ ಪೊಟೆನ್ಶಿಯಲಿ ಕಂಪೇರಿಂಗ್ ಟು ದ ಸೀಸನಲ್ ಫಂಡ್ಸ್. ಸೊ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕಪ್ಪ ಅಂತಂದ್ರೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಇರತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ಸ್ ಗಳಿಂದ ಇದರಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳನ್ನ ನಾವು ಆಲ್ ಸೀಸನಲ್ ಫಂಡ್ಸ್ ಅಂತ ಹೇಳ್ಬೋದು. ಸೀಸನಲ್ ಫಂಡ್ಸ್ ಅಂತಂದ್ರೆ ಬೇಸಿಕಲಿ ಸ್ಮಾಲ್ ಕ್ಯಾಪ್ ಅಥವಾ ಜಾಸ್ತಿ ಪರ್ಟಿಕ್ಯುಲರ್ಲಿ ಥಿಮೆಟಿಕಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳಿಗೆ ನಾವು ಈ ರೀತಿ ಸೀಸನಲ್ ಫಂಡ್ಸ್ ಗಳು ಅಂತ ಹೇಳ್ಬೋದು. ಸೊ ಆಲ್ ಸೀಸನಲ್ ಫಂಡ್ಸ್ ರಿಸ್ಕ್ ಕಡಿಮೆ, ರಿವಾರ್ಡ್ ಕಡಿಮೆ ಇರುತ್ತೆ. ಅದೇ ರೀತಿ ಕಂಪೇರಿಂಗ್ ಟು ದ ಸೀಸನಲ್ ಫಂಡ್ಸ್ ಅದರಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ, ರಿವಾರ್ಡ್ ಜಾಸ್ತಿ ಇರುತ್ತೆ. ಸೊ ಇವಾಗ ನೆಕ್ಸ್ಟ್ ಲೆವೆಲ್ ಅರ್ಥ ಮಾಡ್ಕೊಳ್ಳೋಣ ಲಾರ್ಜ್ ಕ್ಯಾಪ್ ಹಾಗೆ ಮಿಡ್ ಕ್ಯಾಪ್ ಅಲ್ಲಿ ಬರ್ತಕ್ಕಂಥ ಫಂಡ್ಸ್ ಗಳ ಬಗ್ಗೆ. ಯಾವ ಫಂಡ್ಸ್ ಗಳು ಮಿನಿಮಮ್ 80% ನಷ್ಟು ಅವರ ಅಲೋಕೇಶನ್ ಇರುತ್ತೆ. 100 ರೂಪಾಯಿ ಅಂತಂದ್ರೆ 80 ರೂಪಾಯಿಗಳನ್ನು ಅವರು ಲಾರ್ಜ್ ಕ್ಯಾಪ್ ಕಂಪನೀಸ್ ಗಳ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೋ ಅವಾಗ ಆ ರೀತಿಯಾದಂತಹ ಫಂಡ್ಸ್ ಗಳನ್ನು ನಾವು ಲಾರ್ಜ್ ಕ್ಯಾಪ್ ಇರತಕ್ಕಂಥ ಫಂಡ್ಗಳು ಅಂತ ಹೇಳ್ಬೋದು. ಮಿಡ್ ಕ್ಯಾಪ್ ಅಂತ ಅಂದ್ರೆ ಬೇಸಿಕಲಿ ಮಿನಿಮಮ್ 65% ನಷ್ಟು ಅಲೋಕೇಶನ್ ಮಿಡ್ ಕ್ಯಾಪ್ ಕಂಪನೀಸ್ ಗಳ ಮೇಲೆ ಆ ಈಕ್ವಿಟಿ ಫಂಡ್ ಮಾಡಿತ್ತು ಅಂತ ಅಂದ್ರೆ ದೆನ್ ಅದನ್ನ ನಾವು ಮಿಡ್ ಕ್ಯಾಪ್ ಈಕ್ವಿಟಿ ಫಂಡ್ ಅಂತ ಹೇಳ್ಬೋದು. ಹಾಗೆ ಈ ಒಂದು ಲಾರ್ಜ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಅಲ್ಲಿ ಕಂಪೇರ್ ಮಾಡಿ ನೋಡಿದಾಗ ಸುಮಾರು ಜನ ಅನ್ಕೊಳ್ತಾರೆ ಸ್ಮಾಲ್ ಕ್ಯಾಪ್ ರಿಸ್ಕಿ ಇರುತ್ತೆ, ಲಾರ್ಜ್ ಕ್ಯಾಪ್ ಹಾಗೆ ಮಿಡ್ ಕ್ಯಾಪ್ ಅಂತ ಹೇಳ್ಕೊಂಡು. ಎಸ್ ಅಫ್ಕೋರ್ಸ್ ಒಂದ್ ಕಡೆಯಿಂದ ಹೇಳೋದಾದ್ರೆ ಸ್ಮಾಲ್ ಕ್ಯಾಪಿಟಲೈಸೇಷನ್ ಇರತಕ್ಕಂಥ ಫಂಡ್ಸ್ ಗಳೇನಿದೆಯೋ ಅಂದ್ರೆ ಜಾಸ್ತಿ ಅವರ ಪೋರ್ಷನ್ 65% ಪೋರ್ಷನ್ ಅನ್ನು ಅವರು ಈ ಒಂದು ಸ್ಮಾಲ್ ಕ್ಯಾಪ್ ಮೇಲೆ ಹಾಕಿದ್ರೆ ಅದನ್ನ ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಹೇಳ್ಬೋದು. ಸ್ಮಾಲ್ ಕ್ಯಾಪ್ ಫಂಡ್ ಅಲ್ಲಿ ರಿಸ್ಕ್ ಜಾಸ್ತಿ ಆಗುತ್ತೆ ಕಂಪೇರಿಂಗ್ ಟು ದ ಲಾರ್ಜ್ ಕ್ಯಾಪ್ ಹಾಗೆ ಮಿಡ್ ಕ್ಯಾಪ್ ಅಲ್ಲಿ ಇರತಕ್ಕಂತಹ ಫಂಡ್ಸ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ದ ರೀಸನ್ ಇಸ್ ವೆರಿ ಸಿಂಪಲ್. ಆ ಕಂಪನೀಸ್ ಗಳು ಇನ್ನೂ ಬೆಳೀತಕ್ಕಂಥ ಒಂದು ಸ್ಟೇಜ್ ಅಲ್ಲಿ ಇರುತ್ತೆ. ಏನೇ ಒಂದು ಇಂಪ್ಯಾಕ್ಟ್ ಆದ್ರೂ ಮೊದಲನೇದಾಗಿ ಆ ಒಂದು ಕಂಪನೀಸ್ ಗಳಿಗೆ ಆಗುತ್ತೆ. ಯೂಶುವಲಿ ಮಾರ್ಕೆಟ್ ಕರೆಕ್ಷನ್ಸ್ ಆದಾಗ, ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿಗಳು ಬಂದಾಗ ಆಬ್ವಿಯಸ್ಲಿ ಫಸ್ಟ್ ಸ್ಮಾಲ್ ಕ್ಯಾಪ್ ಕರೆಕ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ, ಅದಾದ್ಮೇಲೆ ಮಿಡ್ ಕ್ಯಾಪ್ ಬರುತ್ತೆ, ಅದಾದ್ಮೇಲೆ ಲಾರ್ಜ್ ಕ್ಯಾಪ್ಗಳು ಕರೆಕ್ಟ್ ಆಗುತ್ತೆ. ಸೊ ಲಾರ್ಜ್ ಕ್ಯಾಪ್ ಅಲ್ಲಿ ಇರತಕ್ಕಂಥ ರಿಸ್ಕ್ ಕಡಿಮೆ ಇರುತ್ತೆ ಕಂಪೇರಿಂಗ್ ಟು ದ ಮಿಡ್ ಕ್ಯಾಪ್, ಮಿಡ್ ಕ್ಯಾಪ್ ಅಲ್ಲಿ ಇರತಕ್ಕಂಥ ರಿಸ್ಕ್ ಕಡಿಮೆ ಇರುತ್ತೆ ಕಂಪೇರಿಂಗ್ ಟು ದ ಸ್ಮಾಲ್ ಕ್ಯಾಪ್. ಸೊ ಇದ್ರ ಮೂಲಕ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸಪೋಸ್ ನಾವು ರಿಸ್ಕ್ ತಗೊಳ್ಬೇಕು ಅಂತ ಇದೀವಿ ಅಂತಂದ್ರೆ ಜಾಸ್ತಿ ರಿಸ್ಕ್ ತಗೊಳಕ್ ನಾವು ರೆಡಿ ಇಲ್ಲ ಅಂತ ಅಂದಾಗ ಲಾರ್ಜ್ ಕ್ಯಾಪ್ ಫಂಡ್ಸ್ ಗಳನ್ನ ನಾವು ಪ್ರೆಫರ್ ಮಾಡಬಹುದು ಜಾಸ್ತಿ. ಅದೇ ರೀತಿಯಲ್ಲಿ ಸಪೋಸ್ ನಾವು ಮಿಡ್ಲ್ ಅಲ್ಲಿ ಇರ್ತೀವಪ್ಪ, ನಮ್ಗೆ ಜಾಸ್ತಿ ರಿಸ್ಕ್ ಬೇಡ ಬಿಕಾಸ್ ನಾವು ಜಾಸ್ತಿ ರಿವಾರ್ಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಹಾಗೆ ನಮಗೆ ಕಡಿಮೆ ಒಂದು ರಿಟರ್ನ್ ಬೇಡ, ಅದ್ರ ಬೇಸಿಸ್ ಅಲ್ಲಿ ನಾವು ನೋಡೋದು ಮಿಡ್ ಅಲ್ಲಿ ಇರ್ಬೇಕು ನಾವು ಅಂತ ಅನ್ಕೊಂಡಾಗ ಮಿಡ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ ಅಲ್ಲಿ ಬರ್ತಕ್ಕಂಥ ಫಂಡ್ಸ್ ಗಳು ಡೆಫಿನೆಟ್ಲಿ ಸೂಟಬಲ್ ಆಗಿರುತ್ತೆ. ಇಲ್ಲ ಚಾನ್ಸಸ್ ಇದೆಯಪ್ಪ ನಾನು ಸ್ವಲ್ಪ ರಿಸ್ಕ್ ತಗೊಳಕ್ ರೆಡಿ ಇದೀನಿ ಅಂತ ಅನ್ನೋರಿಗೆ ಸ್ಮಾಲ್ ಕ್ಯಾಪ್ ಫಂಡ್ಸ್ ಗಳು ಡೆಫಿನೆಟ್ಲಿ ಸೂಟಬಲ್ ಆಗಿರುತ್ತೆ. ಸೊ ಇವಾಗ ಕ್ವಶನ್ ಉಟ್ಬೋದು ನಿಮಗೆ, ಇಲ್ಲ ಸರ್ ನನಗೆ ಮೂರನ್ನು ಮಿಕ್ಸ್ ಮಾಡಿ ಇನ್ವೆಸ್ಟ್ ಮಾಡ್ತಕ್ಕಂಥ ಆಪ್ಷನ್ ಏನಾದ್ರು ಇದೆಯಾ ಅಂತ. ಎಸ್ ಡೆಫಿನೆಟ್ಲಿ ಇದೆ. ಅಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ಆಪ್ಷನ್ ಅಥವಾ ನೆಕ್ಸ್ಟ್ ಟೈಪ್ ಆಫ್ ಇಕ್ವಿಟಿ ಫಂಡ್ ಅಂತ ಹೇಳೋದಾದ್ರೆ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಗಳು ಅಂತ ಹೇಳ್ತಾರೆ. ಹೆಸರು ಹೇಳೋ ಪ್ರಕಾರನೇ ಕ್ಯಾಪಿಟಲೈಸೇಷನ್ ಅಲ್ಲಿ ತುಂಬಾ ಫ್ಲೆಕ್ಸಿಬಿಲಿಟಿ ಹೊಂದಿರತಕ್ಕಂತಹ ಮ್ಯೂಚುವಲ್ ಫಂಡ್ಸ್ ಗಳು ಇದಾಗಿರುತ್ತೆ ಅಂತ ಹೇಳ್ಬೋದು. ಬಟ್ ಅಲೋಕೇಶನ್ ವೈಸ್ ಅಂತ ನೋಡೋದಾದ್ರೆ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ಸ್ ಗಳು ಯಾವ ರೀತಿ ಅಲೋಕೇಟ್ ಮಾಡ್ತವೆ ಫಂಡ್ ಗಳು ಅಂತ ನೋಡೋದಾದ್ರೆ ಮ್ಯಾಕ್ಸಿಮಮ್ ಅಲೋಕೇಶನ್ ಇವ್ರದ್ದು ಲಾರ್ಜ್ ಕ್ಯಾಪ್ ಅಲ್ಲಿ ಇರುತ್ತೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಯೂಶುವಲಿ ಲಾರ್ಜ್ ಕ್ಯಾಪ್ ಅಲ್ಲಿ ಸುಮಾರು 75% ನಷ್ಟು ಇವರ ಒಂದು ಅಲೋಕೇಶನ್ ಇದ್ರೆ ಮಿಡ್ ಕ್ಯಾಪ್ ಅಲ್ಲಿ 14.24%, ಸ್ಮಾಲ್ ಕ್ಯಾಪ್ ಅಲ್ಲಿ 7.84% ನಷ್ಟು ಅಲೋಕೇಶನ್ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಇದನ್ನ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಏನಿದೆಯೋ ಡಿಸೆಂಬರ್ 2021 ಪ್ರಕಾರ ಈ ಒಂದು ಪರ್ಟಿಕ್ಯುಲರ್ ಫಂಡಿನ ಫ್ಯಾಕ್ಟ್ ಸೀಟ್ ಅಲ್ಲಿ ನಾವು ಈ ಒಂದು ಪರ್ಟಿಕ್ಯುಲರ್ ಡೇಟಾವನ್ನ ತಗೊಂಡಿರ್ತೀವಿ. ಹಾಗೆ ನೀವು ಗಮನಿಸ್ತಾ ಇರಬಹುದು ಸುಮಾರು ಲಾರ್ಜ್ ಕ್ಯಾಪ್ ಏನಿದೆಯೋ ಆಲ್ಮೋಸ್ಟ್ 75% ನಷ್ಟು ಈ ಒಂದು ಪರ್ಟಿಕ್ಯುಲರ್ ಫಂಡ್ ಅಲ್ಲಿ ಇರೋದನ್ನ ನಾವು ಈಸಿಯಾಗಿ ಗಮನಿಸಬಹುದಾಗಿರುತ್ತೆ. ಹಾಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಅಂದ್ರೂ ಅದಕ್ಕೆ ಒಂದು ಬೆಂಚ್ ಮಾರ್ಕ್ ಇರುತ್ತೆ. ಅಂದ್ರೆ ಅವರ ಪರ್ಫಾರ್ಮೆನ್ಸ್ ಅನ್ನ ಅಳಿಲಿಕ್ಕೆ ಅವರಿಗೆ ಅಂತ ಒಂದು ಬೆಂಚ್ ಮಾರ್ಕ್ ಸಪರೇಟ್ ಆಗಿರುತ್ತೆ. ಆ ಬೆಂಚ್ ಮಾರ್ಕ್ ಕಂಪೇರ್ ಮಾಡಿ ನೋಡೋದಾದ್ರೆ ಇವರ ಅಲೋಕೇಶನ್ ಯಾವ ರೀತಿ ಇತ್ತು ರೀಸೆಂಟ್ ದಿನಗಳಲ್ಲಿ ಆಗಿರ್ತಕ್ಕಂಥದ್ದು ನೀವು ಗಮನಿಸ್ತಾ ಇರಬಹುದು ಸ್ಕ್ರೀನ್ ಮೇಲೆ. ಈ HDFC ಫಂಡ್ ಏನ್ ಹೇಳಿದ್ ನಾನು, HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಅನ್ನೋದು ಫಂಡ್ ವೈಸ್ ನೋಡೋದಾದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಆಕ್ಚುಯಲ್ ಬೆಂಚ್ ಮಾರ್ಕ್ ಪ್ರಕಾರ 77 ಇರಬೇಕು. ಇವರ ಫಂಡ್ ಪ್ರಕಾರ 64% ನಷ್ಟು ಅಲೋಕೇಟ್ ಮಾಡಿದ್ದಾರೆ. 15% ನಷ್ಟು ಬೆಂಚ್ ಮಾರ್ಕ್ ಪ್ರಕಾರ ಮಿಡ್ ಕ್ಯಾಪ್ ಅಲ್ಲಿ ಇರಬೇಕಾಗಿತ್ತು, ಬಟ್ ಇವರು 27% ನಷ್ಟು ರಿಸ್ಕ್ ಇದರಲ್ಲಿ ತಗೊಂಡಿದ್ದಾರೆ. ಹಾಗೆ ಸ್ಮಾಲ್ ಕ್ಯಾಪ್ ಆಲ್ಮೋಸ್ಟ್ 8% ನಷ್ಟು ಬೆಂಚ್ ಮಾರ್ಕ್ ಪ್ರಕಾರ ಇರಬೇಕಾಗಿತ್ತು, ಬಟ್ ಇವರು ಸ್ಮಾಲ್ ಕ್ಯಾಪ್ ಅಲ್ಲಿ ಇವರು 9% ನಷ್ಟು ಇಟ್ಕೊಂಡಿರ್ತಾರೆ. ಅಂದ್ರೆ ಬೇಸಿಕಲಿ ಲಾರ್ಜ್ ಕ್ಯಾಪ್ ಅಲ್ಲಿ ಇರತಕ್ಕಂತಹ ಒಂದು ಸೇಫೆಸ್ಟ್ ರಿಟರ್ನ್ ಏನಿತ್ತು ಅಥವಾ ಸೇಫೆಸ್ಟ್ ರಿಸ್ಕ್ ಏನಿತ್ತು ಅದರ ಅಲೋಕೇಶನ್ ಅನ್ನ ಇವರು ಮಿಡ್ ಕ್ಯಾಪ್ ಗೆ ಶಿಫ್ಟ್ ಮಾಡೋದನ್ನ ನಾವು ಈಸಿಯಾಗಿ ಗಮನಿಸಬಹುದಾಗಿರುತ್ತೆ. ಸೊ ಇದೇ ಸಮಯದಲ್ಲಿ UTI ಫ್ಲೆಕ್ಸಿ ಕ್ಯಾಪ್ ಫಂಡ್ ಏನಿತ್ತು 64% ನಷ್ಟು ಲಾರ್ಜ್ ಕ್ಯಾಪ್ ಗೆ ಎಕ್ಸ್ಪೋಸ್ ಇದ್ರೆ ಇವ್ರದ್ದು ಅಥವಾ ಲಾರ್ಜ್ ಕ್ಯಾಪ್ ಅಲ್ಲಿ ಅಲೋಕೇಟ್ ಮಾಡಿದ್ರೆ 27% ನಷ್ಟು ಎಕ್ಸ್ಪೋಜರ್ ಮಿಡ್ ಕ್ಯಾಪ್ ಗೆ ಇದ್ದಕ್ಕಂತದ್ದಾಗಿತ್ತು. ಸೊ ಇದು ಫ್ಲೆಕ್ಸಿ ಕ್ಯಾಪ್ ಫಂಡ್ ಗಳ ಬಗ್ಗೆ ಡೀಟೇಲ್ಸ್ ಆಗಿದ್ರೆ ನೆಕ್ಸ್ಟ್ ಲೆವೆಲ್ ಬರ್ತಕ್ಕಂಥ ಡಿವಿಷನ್ ಬಂದು ಮಲ್ಟಿ ಕ್ಯಾಪ್ ಫಂಡ್ಸ್ ಗಳಂತ ಬರುತ್ತೆ. ಹೆಸರು ಹೇಳೋ ಪ್ರಕಾರನೇ ಕ್ಯಾಪಿಟಲೈಸೇಷನ್ ವೈಸ್ ಫಿಕ್ಸೆಡ್ ಅಲೋಕೇಶನ್ ಆಗಿರಲೇಬೇಕು ಅನ್ನೋ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ ಈ ಫಂಡ್ಸ್ ಗಳ ಬೇಸಿಸ್ ಅಲ್ಲಿ. ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಲಾರ್ಜ್, ಸ್ಮಾಲ್, ಮಿಡ್. ಸೊ ಈ ಒಂದು ಮೂರು ಕ್ಯಾಪಿಟಲೈಸೇಷನ್ಸ್ ಗಳಿಗೆ 25% ನಷ್ಟು ಸಮನಾಗಿ ಒಂದು ಹಂಚಿಕೆ ಇರಬೇಕು ಅಲೋಕೇಶನ್ ಅಲ್ಲಿ ಅಂತ ಹೇಳ್ತಾರೆ. ಇನ್ನ 25% ಏನಿದೆಯೋ ಅದನ್ನ ಫಂಡ್ ಮ್ಯಾನೇಜರ್ ಒಂದು ಡಿಸ್ಕ್ರಿಷನ್ ಅಥವಾ ಫಂಡ್ ಮ್ಯಾನೇಜರ್ ಒಂದು ಐಡಿಯಾಸ್ಗೆ ಬಿಟ್ಬಿಡ್ತಾರೆ. ಅವ್ರು ಯಾವ ರೀತಿ ಬೇಕಾದ್ರೂ ಬ್ಯಾಲೆನ್ಸ್ ಮಾಡ್ಕೋಬಹುದು ಲಾಸ್ಟ್ ಅಲ್ಲಿ ಇರ್ತಕ್ಕಂಥ 25% ಅನ್ನ. ಸೊ ಇನ್ ದಟ್ ಪರ್ಟಿಕ್ಯುಲರ್ ಕನ್ಸಿಡರೇಷನ್ ಈ ಒಂದು ಪರ್ಟಿಕ್ಯುಲರ್ ಮಲ್ಟಿ ಕ್ಯಾಪ್ ಫಂಡ್ಸ್ ಗಳೇನಿದೆಯೋ ಕಂಪೇರಿಂಗ್ ಟು ದ ನಾರ್ಮಲ್, ಈಗ ನಾವೇನು ಹಿಂದೆ ಮಾಡ್ತಾ ಇರ್ತೀವಿ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ. ಬಿಕಾಸ್ ಇದರಲ್ಲಿ ಫಂಡ್ ಮ್ಯಾನೇಜರ್ ಒಂದು ಡಿಸ್ಕ್ರಿಷನ್ ಕೂಡ ಜಾಸ್ತಿ ಇರೋದ್ರಿಂದ ರಿಸ್ಕ್ ಇದರಲ್ಲಿ ಜಾಸ್ತಿ ಆಗಿರ್ತಕ್ಕಂಥದ್ದಾಗಿರುತ್ತೆ. ಅದರ ಪ್ರಕಾರ ರಿವಾರ್ಡ್
ರಿವಾರ್ಡ್ ಬರ್ತಕ್ಕಂತಹ ಒಂದು ಪೊಟೆನ್ಶಿಯಲ್ ಕೂಡ ಈ ಫಂಡ್ಸ್ ಗಳಿಗೆ ಇರತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ಮೇನ್ ಒಂದು ಕೆಟಗರಿ ಆಫ್ ಫಂಡ್ ಇಕ್ವಿಟಿ ಫಂಡ್ಸ್ ಗಳಲ್ಲಿ ಬರ್ತಕ್ಕಂಥದ್ದು ELSS ಸ್ಕೀಮ್. ಸುಮಾರು ಕಡೆಗೆ ನೀವು ಕೇಳಿರ್ತೀರ ಈ ಒಂದು ಹೆಸರನ್ನ, ಇಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂತ ಹೇಳ್ತಾರೆ. ಎಸ್ಪೆಷಲಿ ಟ್ಯಾಕ್ಸ್ ಅನ್ನ ಫೈಲ್ ಮಾಡಬೇಕಾದ್ರೆ ಅಥವಾ ಟ್ಯಾಕ್ಸ್ ಅನ್ನ ಸೇವ್ ಮಾಡಬೇಕು ಅನ್ನೋ ಒಂದು ಉದ್ದೇಶದ ಬಂದಾಗ ಆಬ್ವಿಯಸ್ಲಿ ಒಂದು ಬೆಟರ್ ಆಪ್ಷನ್ ಆಗಿರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ಟ್ಯಾಕ್ಸ್ ಅನ್ನ ಉಳಿಸಲಿಕ್ಕೆ ಇರತಕ್ಕಂತ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ELSS ಅನ್ನ. ಸೊ ಇದನ್ನ ಇನ್ ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಲಾಂಗ್ ಟರ್ಮ್ ಇಕ್ವಿಟಿ ಫಂಡ್ಸ್ ಗಳು ಅಂತಾನೆ ಹೇಳ್ಬೋದು. ಬಿಕಾಸ್ ಇವರ ಅಲೋಕೇಶನ್ ಯಾವ ರೀತಿ ಇರುತ್ತೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು ಇವರ ಅಲೋಕೇಶನ್ ಅನ್ನ. ಇದನ್ನ ರೀಸೆಂಟ್ ಆಗಿ ನಾವು ಒಂದು ಡೇಟಾ ಪ್ರಕಾರ ನೋಡೋದಾದ್ರೆ UTI ಲಾಂಗ್ ಟರ್ಮ್ ಇಕ್ವಿಟಿ ಫಂಡ್ ಪ್ರಕಾರ ಓವರ್ ಆಲ್ ಫ್ಯಾಕ್ಟ್ ಶೀಟ್ ಪ್ರಕಾರ ಡೇಟಾ ನೋಡೋದಾದ್ರೆ ಫಂಡ್ ಟೋಟಲ್ 60% ಅಲೋಕೇಶನ್ ಅನ್ನ ಲಾರ್ಜ್ ಕ್ಯಾಪ್ ಗೆ ಅಲೋಕೇಟ್ ಮಾಡಿದ್ರೆ, ವೆರಿನ್ ಬೆಂಚ್ ಮಾರ್ಕ್ 77 ಇದೆ. ಹಾಗೆ ಮಿಡ್ ಕ್ಯಾಪ್ ಅಲ್ಲಿ 23% ಅಲೋಕೇಟ್ ಮಾಡಿದ್ದಾರೆ, ಸ್ಮಾಲ್ ಕ್ಯಾಪ್ ಅಲ್ಲಿ 17% ನಷ್ಟು ಅಲೋಕೇಟ್ ಮಾಡಿರ್ತಾರೆ. ಸೊ ಸ್ವಲ್ಪ ಅಡಿಷನಲ್ ರಿಸ್ಕ್ ಇಲ್ಲಿ ತಗೊಂಡಿರೋದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ವಿಷಯದಲ್ಲಿ ಮೇನ್ ಆಗಿ ಸಮರಿ ಮಾಡಿ ಹೇಳಬೇಕಪ್ಪ ಅಂತಂದ್ರೆ, ಒಂದೇದು ನಮಗೆ ಆಲ್ ಸೀಸನ್ ಫಂಡ್ಸ್ ಗಳಿದೆ ಅಂತ ಗೊತ್ತಾಯ್ತು, ಸೀಸನಲ್ ಫಂಡ್ಸ್ ಗಳಿದೆ ಅಂತ ಗೊತ್ತಾಯ್ತು. ಆಲ್ ಸೀಸನಲ್ ಫಂಡ್ಸ್ ಗಳೇನಿದೆಯೋ ಕಂಪೇರಿಂಗ್ ಟು ಸೀಸನಲ್ ಫಂಡ್ಸ್ ಗಳು ಕಂಪೇರ್ ಮಾಡೋದಾದ್ರೆ ರಿಸ್ಕ್ ಕಡಿಮೆ ಇರುತ್ತೆ, ಹಾಗೆ ರಿವಾರ್ಡ್ ಕೂಡ ಪೊಟೆನ್ಶಿಯಲ್ ಕಡಿಮೆ ಆಗುತ್ತೆ ಕಂಪೇರಿಂಗ್ ಟು ದ ಸೀಸನಲ್ ಫಂಡ್ಸ್. ಅಷ್ಟೇ ಅಲ್ಲ, ಓವರ್ ಆಲ್ ಇದರಲ್ಲಿ ವಾಲಟಿಲಿಟಿ ಏನಿದೆಯೋ ಕಡಿಮೆ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್ ನಮ್ಗೆ ಅರ್ಥ ಆಯ್ತು. ಸೊ ನಾವು ಇಲ್ಲಿವರೆಗೂ ಡಿಸ್ಕಷನ್ ಮಾಡಿರ್ತಕ್ಕಂತಹ ಲಾರ್ಜ್ ಕ್ಯಾಪ್ ಇರಬಹುದು, ಮಿಡ್ ಕ್ಯಾಪ್ ಇರಬಹುದು, ಫ್ಲೆಕ್ಸಿ ಕ್ಯಾಪ್ ಇರಬಹುದು, ಮಲ್ಟಿ ಕ್ಯಾಪ್ ಇರಬಹುದು, ಹಾಗೆ ELSS ಗಳು, ಈ ಎಲ್ಲಾ ಪರ್ಟಿಕ್ಯುಲರ್ ಸ್ಕೀಮ್ಸ್ ಗಳನ್ನ ಆಲ್ ಸೀಸನಲ್ ಸ್ಕೀಮ್ಸ್ ಗಳು ಅಂತ ನಾವು ಕೆಟಗರೈಸ್ ಮಾಡಬಹುದು. ಬಿಕಾಸ್ ಇದು ರಿಲೇಟಿವ್ಲಿ ರಿಸ್ಕ್ ಕಡಿಮೆ ಇರುತ್ತೆ ಇದರಲ್ಲಿ, ಹಾಗಾಗಿ ಎಲ್ಲಾ ಟೈಮಲ್ಲೂ ಇನ್ವೆಸ್ಟ್ ಮಾಡಬಹುದಾಗಿರ್ತಕ್ಕಂಥ ಬೆಸ್ಟ್ ಆಪ್ಷನ್ ಆಗಿರುತ್ತೆ ಇಕ್ವಿಟಿ ಇನ್ವೆಸ್ಟರ್ಸ್ ಗಳಿಗೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಯಾರಿಗೆ ಇದ್ರ ಬಗ್ಗೆ ಆಸಕ್ತಿ ಇದೆ ಅಂತವರಿಗೆ ದಯವಿಟ್ಟು ವಿಡಿಯೋಸ್ಗಳನ್ನ ಶೇರ್ ಮಾಡಿ. ಇವತ್ತಿನ ಮಟ್ಟಿಗೆ ಕನ್ನಡದಲ್ಲಿ ಈ ರೀತಿಯಾದಂತಹ ಮಾಹಿತಿಗಳು ಎಲ್ರಿಗೂ ದೊರೆಯಬೇಕಾಗಿದೆ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳು ನಮ್ಮ ಕಡೆಯಿಂದ ಮಿಸ್ ಆಗಬಾರದು ನಿಮಗೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಿದೆ ಇದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಆರ್ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.